ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇಷ್ಟೆಲ್ಲ ಹಂಗಾಮ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ RSSನ ನಡುವೆ ಆಗ್ತಿರುವಾಗಲೇ ಮತ್ತೊಂದು ಸುದ್ದಿ ಗಮನ ಸೆಳೀತಾ ಇದೆ. ಮಹಾರಾಷ್ಟ್ರ ರಾಜಕಾರಣದಲ್ಲಿ ಕಿಡಿ ಹೊತ್ತುಕೊಂಡಿರೋ ಹೊತ್ತಲ್ಲೇ RSS NDAಗೆ ಶಾಕ್ ಕೊಡ್ತಾ ಇದೆ. ಹಾಗೆ ಬಿಹಾರ ಮಹಾರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆಗಳಾಗ್ತಿರೋದು ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಬಿಜೆಪಿ ನೇತೃತ್ವದ NDA ಸರ್ಕಾರ ಏನು ರಚನೆ ಆಗಿದೆ ಈಗ ಕೇಂದ್ರದಲ್ಲಿ, ಅದಕ್ಕೆ ಹೆಜ್ಜೆ ಹೆಜ್ಜೆಗೂ ಸವಾಲುಗಳು ಬಂದೊದಗಬಹುದು. ನಾವು ಕಾದ್ ನೋಡ್ತೀವಿ, ಸುಮ್ಮನೆ ಕೂತ್ಕೊಳ್ತಾ ಇದ್ದೀವಿ ಅಂತ ಅಂದ್ಕೊಳ್ಬೇಡಿ. ಸಮಯಕ್ಕಾಗಿ ಕಾಯ್ತೀವಿ ಅಂತ INDA ಕೂಟ ಈಗಾಗಲೇ ಚಾಲೆಂಜ್ ಮಾಡಿ ಸದ್ಯಕ್ಕೆ ಪ್ರತಿಪಕ್ಷದಲ್ಲಿ ಕೂರ್ತೀವಿ, ಮುಂದೇನಾಗುತ್ತೆ ನೋಡೋಣ ಅಂತ ಹೇಳ್ತಾ ಇರೋ ಹೊತ್ತಲ್ಲಿ RSS NDAಗೆ ಕೊಡ್ತಾ ಇರುವ ಶಾಕ್. ಈಗಾಗಲೇ ನಿರಂತರ ಜಟಾಪಟಿ ನೋಡ್ತಾ ಇದ್ದೀವಿ. ರಿಸಲ್ಟ್ ಬಳಿಕ ಓಪನ್ ಆಗಿ ಬ್ಲಾಸ್ಟ್ ಆಗಿದೆ. ಮೋಹನ್ ಭಾಗವತ್ ಅವರು ಹೇಳಿದ್ದಾಯ್ತು, ಇಂದ್ರೇಶ್ ಕುಮಾರ್ ಅವರ ಸ್ಟೇಟ್ಮೆಂಟ್ ಆಯ್ತು, ಅಹಂಕಾರಕ್ಕಾಗಿ ಈ ನಂಬರ್ ಬಂದಿದೆ ಬಿಜೆಪಿಗೆ, ರಾಮ ತಕ್ಕ ಪಾಠ ಕಲಿಸಿದ್ದಾನೆ ಅಂತ ಗುಡುಗಿದ್ದಾಯ್ತು. ಇದೆಲ್ಲ ವಿಚಾರಗಳ ನಡುವೆ ಇನ್ನೂ ಒಂದಿದೆ. ಮಹಾರಾಷ್ಟ್ರ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲೆಲ್ಲರನ್ನೂ ಸೇರಿಸ್ಕೊಂಡ್ರಿ, ನಮ್ಮ ಸಿದ್ಧಾಂತಕ್ಕೆ ವಿರುದ್ಧವಾದವ್ರನ್ನ ಸೇರಿಸ್ಕೊಂಡ್ರಿ, ಉತ್ತುಂಗಕ್ಕೆ ಏರ್ಬೇಕಾಗಿದ್ದವರು ಪಾತಾಳಕ್ಕೆ ಬಿದ್ರಿ ಅಂತ ಆರ್ಗನೈಸರ್ ಅಂದರೆ RSSನ ಮುಖವಾಣಿಯಲ್ಲಿ ಬರೆದಿರುವಂಥ ಹೇಳಿಕೆಗಳಿದೆಯಲ್ಲ, ಅಂದರೆ ಆ ವಿಚಾರಗಳಿವೆಯಲ್ಲ, ಅದು ಈಗ NDA ನಡುವೆ ಬಿರುಕನ್ನು ತಂದಿಡ್ತಾ ಇದೆಯಾ ನೋಡಿ. ಆರ್ಗನೈಸರಲ್ಲಿ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಅಜಿತ್ ಪವಾರ್ ವಿರುದ್ಧ ಟೀಕೆ ಮಾಡಿದೆ RSS. ಅಜಿತ್ ಪವಾರ್ ಸೇರಿಸ್ಕೊಂಡಿದ್ದೆ ಮಹಾರಾಷ್ಟ್ರದ ಈ ಕೆಟ್ಟ ಪರ್ಫಾರ್ಮೆನ್ಸ್ಗೆ ಕಾರಣ. ಎಂಥ ಕುಸಿತ ಮಹಾರಾಷ್ಟ್ರದಲ್ಲಿ, ಮತ್ತೊಂದು ಸಾಮಾನ್ಯ ಪಕ್ಷದಂತೆ ಆಗೋಯ್ತು ಮಹಾರಾಷ್ಟ್ರದಲ್ಲಿ. ಬಿಜೆಪಿಯ ಕಥೆ ಉತ್ತುಂಗಕ್ಕೇರ್ತಾ ಇತ್ತು, ಬಹಳ ಶ್ರಮ ಹಾಕಿ ಮಹಾರಾಷ್ಟ್ರದಲ್ಲಿ ಒಳ್ಳೆ ಸಾಧನೆಯನ್ನು ಮಾಡ್ತಾ ಇತ್ತು. ಆದರೆ ಈಗ ಪಾತಾಳಕ್ಕೆ ಕುಸಿದು ಬಿದ್ದಿದೆ. 41ರಿಂದ 17ಕ್ಕೆ NDA ಟ್ಯಾಲಿ ಡೌನ್ ಆಗಿದೆ ಮಹಾರಾಷ್ಟ್ರದಲ್ಲಿ. ಬಿಜೆಪಿ ಅಂತೂ ತನ್ನ ಸ್ವಂತ ಬಲದ ಪರ್ಫಾರ್ಮೆನ್ಸನ್ನು ಸಿಂಗಲ್ ಡಿಜಿಟ್ಗೆ ಇಳಿಸ್ಕೊಂಡಿದೆ. ಅಂದರೆ ಇದಕ್ಕಿಂತ ಹೀನಾಯವಾಗಿರೋದು ಏನೂ ಇಲ್ಲ. ಕಂಡವ್ರನ್ನ ಸೆಳ್ಕೊಂಡಿದ್ದು ಕಾಂಗ್ರೆಸ್ ನಾಯಕರು ಬಂದರು. ಯಾರು ಬಿಜೆಪಿಯ ವಿರುದ್ಧ, ಬಿಜೆಪಿಯ ಸಿದ್ಧಾಂತದ ವಿರುದ್ಧ ಬಾಯಿಗೆ ಬಂದಂಗೆ ಮಾತಾಡ್ತಿದ್ರು ಅಂಥವ್ರನ್ನೆಲ್ಲ ಸೇರಿಸ್ಕೊಂಡ್ರಿ. ಕಾಂಗ್ರೆಸ್ಸು ಇನ್ನೊಬ್ರು ಅನ್ನದೆ ಎಲ್ಲರೂ ಬಂದು ಬಿಜೆಪಿ ಮನೆಯನ್ನು ಹೊಕ್ಕಿದ್ದು. ಅಜಿತ್ ಪವಾರ್ ಅಂತ ನಾಯಕ ಬಂದಿದ್ದು, ನಮಗೆ ಬಹುಮತ ಇದ್ರೂ ಕೂಡ ಇಂಥವರನ್ನ ಸೇರಿಸ್ಕೊಂಡಿದ್ದಿದೆಯಲ್ಲ, ಇದು ಡೇಂಜರಸ್ ಆಯಿತು, ತುಂಬಾ ಅನಾಹುತಗಳಾಗೋದು ಮಹಾರಾಷ್ಟ್ರ ರಾಜಕಾರಣದಲ್ಲಿ ಅಂತ ಚಾಟಿ ಬೀಸಿದೆ. ಇದಾಗ್ತಿದ್ದ ಹಾಗೆ ಅಜಿತ್ ಪವಾರ್ ಬಣ ಕೂಡ ರಿಯಾಕ್ಷನ್ ಕೊಟ್ಟಿದೆ. ಅಜಿತ್ ಪವಾರ್ ಅವರು ಏನೂ ಆಗಲ್ಲ ಹೊರಗಡೆ ಅವರು ಮಾತಾಡಿದ್ರೆ ಅಂತ ಡ್ಯಾಮೇಜ್ ಕಂಟ್ರೋಲ್ ಮಾತಾಡಿದ್ರು ಬೇರೆ ನಾಯಕರು, ಅಜಿತ್ ಪವಾರ್ ಬಣದ ಬೇರೆ ನಾಯಕರು, ಹಾಗಾದ್ರೆ ಬಿಜೆಪಿ ಯಾಕೆ UPಲಿ ಸೋಲ್ತು, UPಲಿ ಅಷ್ಟು ಕಡಿಮೆ ಬರುತ್ತೆ ಅಂತ ನಾವಂತೂ ಊಹೆ ಮಾಡೇ ಇರಲಿಲ್ಲಪ್ಪ, ಇಲ್ಲಿ ನಾವು ಇಷ್ಟು ಸೀಟ್ಸ್ ತಗೊಂಡ್ವಿ ಅಂತ ಕುಹಕ ಆಡೋರ್ಗೆ ತಾವೆಷ್ಟು ಗೆದ್ದಿದ್ದೀವಿ ಅನ್ನೋದನ್ನು ನೋಡ್ಕೊಳ್ಳಿ ಅನ್ನೋ ರೀತಿ ಬಿಜೆಪಿಯ ವಿರುದ್ಧ ಶಾರ್ಪ್ ರಿಪ್ಲೈ ಬರ್ತಾ ಇದೆ. ಕೆಣಕ್ತಾ ಇರೋದು RSS, ಆದರೆ ಬಿಜೆಪಿಯ ವಿರುದ್ಧ ಶಾರ್ಪ್ ರಿಪ್ಲೈ. UPಯಲ್ಲಿ ಏನು ಮಾಡಿದ್ರಿ, ಬೇರೆ ಬೇರೆ ರಾಜ್ಯಗಳಲ್ಲೂ ಸೋತಿದೆಯಲ್ಲ. ಇದೆಲ್ಲದರ ಬೆನ್ನಲ್ಲೇ ಮತ್ತೊಂದು ಮಹತ್ವದ ಬೆಳವಣಿಗೆ. ಅಜಿತ್ ಪವಾರ್ ಪತ್ನಿ ಸುನೇತ್ರಾ ಪವಾರ್ ರಾಜ್ಯಸಭೆಗೆ ನಾಮಿನೇಷನ್ ಹಾಕಿದ್ರು. ಯಾಕಂದ್ರೆ ಅವರು ಲೋಕಸಭೆಯಲ್ಲಿ ಸೋತ್ರು, ಸುಪ್ರಿಯಾ ಸುಳೆ ವಿರುದ್ಧ ಸೋತ್ರು. ಹಾಗಾಗಿ ಅವರು ರಾಜ್ಯಸಭೆಗೆ ಕಳಿಸೋ ಪ್ರಯತ್ನ ಆಗ್ತಿದೆ. ಆದರೆ ಮಿತ್ರ ಪಕ್ಷಗಳು, ಮಹಾಯುತಿಯ ಮಿತ್ರ ಪಕ್ಷಗಳು ಗೈರಾಗಿದ್ದಾವೆ. ಈ ಒಂದು ನಾಮಿನೇಷನ್ ಸಂದರ್ಭದಲ್ಲಿ ಯಾರೂ ಇಲ್ಲ. DCM ಪತ್ನಿ ಸುನೇತ್ರಾ ಪವಾರ್ ನಾಮಿನೇಷನ್ಗೆ ಮಿತ್ರ ಪಕ್ಷಗಳಾಗಿರುವಂತಹ ಬಿಜೆಪಿನೂ ಗೈರಾಗಿದೆ. ಮತ್ತೊಂದು ಕಡೆ ಶಿಂಧೆ ಶಿವಸೇನೆ ಕೂಡ ಗೈರಾಗಿದೆ. ಸೊ ಅಜಿತ್ ಪವಾರ್ ಬಣ NCP ಸ್ವಂತ ಬಲದ ಮೇಲೆ ಶಕ್ತಿ ಪ್ರದರ್ಶನ ಮಾಡೋ ರೀತಿಯಲ್ಲಿ ಕಂಡು ಬಂತು ನಾಮಿನೇಷನ್ ಟೈಮಲ್ಲಿ. ಇದು ಹುಬ್ಬೇರಿಸುವಂತೆ ಮಾಡಿರೋದು RSS ಮಾತಿನ ಬೆನ್ನಲ್ಲೇ ಬಿಜೆಪಿ ಮತ್ತು ಅಜಿತ್ ಪವಾರ್ ಟೀಮ್ನ ನಡುವೆ ಒಂದಿಷ್ಟು ಚಕಮಕಿ ಆಗಿದ್ದಾಯ್ತು. ಅದ್ರ ಬೆನ್ನಲ್ಲೇ ಬಿಜೆಪಿ ಈಗ ಅಜಿತ್ ಪವಾರ್ ಪತ್ನಿಗೆ ಸಪೋರ್ಟ್ ಮಾಡ್ತಿಲ್ಲ ಅನ್ನೋ ರೀತಿಯಲ್ಲಿ ನಾಮಿನೇಷನ್ ಟೈಮಲ್ಲಿ ಕಂಡು ಬಂದಿರೋದು. ಶಿಂಧೆ ಏನು ಮಾಡ್ತಿದ್ದಾರೆ, ಏಕನಾಥ್ ಶಿಂಧೆ ಅವರು ಮೊನ್ನೆ ಗುಡುಗಿದ್ರು. ಮೋದಿ ಅವರು 24 ಗಂಟೆ ಕೆಲಸ ಮಾಡಿದ್ರು, ಏನು ಬಂತು ಪ್ರಯೋಜನ ಅನ್ನೋ ರೀತಿ ಇರ್ತು ಅವರ ಮಾತಿನ ಅರ್ಥ. 400 ಪಾರ್ ಅಂತ ಎಲ್ಲ ಕಡೆ ಅನೌನ್ಸ್ ಮಾಡ್ಕೊಂಡು ಬಂದಿದ್ದೆ. ಮಹಾರಾಷ್ಟ್ರದಲ್ಲಿ ನಮ್ಮ ಈ ಸೋಲಿಗೆ ಕಾರಣ ಆಯಿತು, ಈ ಪರ್ಫಾರ್ಮೆನ್ಸ್ ಕಾರಣ ಆಯಿತು, 400 ಗಡಿ ದಾಟಿ ಇವರೆಲ್ಲ ಸಂವಿಧಾನ ಚೇಂಜ್ ಮಾಡಿಬಿಡ್ತಾರೆ, ಮೀಸಲಾತಿ ಕಿತ್ಕೊಂಡು ಬಿಡ್ತಾರೆ ಅನ್ನೋ ರೀತಿ ಜನ ಭಾವಿಸಿದ್ರು. ಸರಿಯಾದಂಥ
ಟಾರ್ಗೆಟ್ಗಳನ್ನು ಹಾಕ್ಕೊಳ್ಳದೆ ಇದ್ದಿದ್ದು ಮತ್ತು ಇಂತಹ ಘೋಷಣೆಗಳೇ ನಮ್ಮ ಹೀನಾಯ ಸೋಲಿಗೆ ಕಾರಣ ಆಯಿತು ಅಂತ ಸೋಲಿನ ಹೊಣೆಯನ್ನ ಮೋದಿ ಹೆಗಲಿಗೆ ಹಾಕಿದ್ರು ಏಕನಾಥ್ ಶಿಂಧೆ. ಎಲೆಕ್ಷನ್ ಹತ್ರ ಬರ್ತಿದೆ, ವಿಧಾನಸಭಾ ಚುನಾವಣೆ ಹತ್ರ ಬರ್ತಿರೋ ಟೈಮಲ್ಲಿ ಎಲ್ಲರೂ ಅವ್ರವ್ರ ದಾರಿ ನೋಡ್ಕೊಳ್ಳೋ ಥರ ಕಾಣಿಸ್ತಿದೆ. ಯಾಕಂದರೆ ಈ ಕಡೆನೂ INDI ಕೂಟದಲ್ಲಿ ಉದ್ಧವ್ ಠಾಕ್ರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವಂಥ ನಿರ್ಧಾರ ತಗೊಂಡಿದ್ದಾರೆ. ಅಲ್ಲಿ MNS ರಾಜ್ ಠಾಕ್ರೆನೂ ಸ್ವಂತ ಬಲದ ಮೇಲೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿಬಿಟ್ಟಿದ್ದಾರೆ. ಇಲ್ಲಿ ಏಕನಾಥ್ ಶಿಂಧೆ ಕೂಡ BJP ನಮ್ಗೆ ಹೊರೆ ಆಗ್ಬಿಡುತ್ತಾ ಅನ್ನೋ ಆಲೋಚನೆಗೆ ಬಿದ್ದಂಗೆ ಕಾಣಿಸ್ತಾ ಇದೆ. ಅಜಿತ್ ಪವಾರ್ ಬಣ ಲೋಕಸಭೆಯಲ್ಲಿ ಏನಂಥ ಪರ್ಫಾರ್ಮೆನ್ಸ್ ಮಾಡಿಲ್ಲ. ಏಕನಾಥ್ ಶಿಂಧೆ ಅವ್ರ ಟೀಮ್ ಆದರೂ ಒಂದಿಷ್ಟು ಗೆದ್ದಿದೆ. ಬಟ್ ಅಜಿತ್ ಪವಾರ್ ಬಣದ MP ನಂಬರ್ ಜಾಸ್ತಿ ಇಲ್ಲದೆ ಇದ್ರೂ ಕೂಡ BJPಗೂ ಮತ್ತು ಅಜಿತ್ ಪವಾರ್ ಬಣಕ್ಕೂ ಯಾಕೋ ನಿರಂತರವಾಗಿ ಈಗ ಕೆಲವು ದಿನಗಳಿಂದ ಸಮಸ್ಯೆ ಒಂದೊದಗ್ದಂಗೆ ಕಾಣಿಸ್ತಾ ಇದೆ. ಯಾವಾಗ ರಾಜ್ಯ ಖಾತೆ ತಗೊಳ್ಳಿ ಅಂತ ಹೇಳಿದ್ರೋ, ಇಲ್ಲ ನಾವು ಕ್ಯಾಬಿನೆಟ್ ರ್ಯಾಂಕ್ಗೆ ಕಾಯ್ತೀವಿ, ಬೇಕಾಗಿಲ್ಲ ಅಂತ ತಿರಸ್ಕರಿಸಿದ್ರು. ಮೋದಿ ಕ್ಯಾಬಿನೆಟಲ್ಲಿ ರಾಜ್ಯ ಖಾತೆ ತಗೊಂಡು ನಾವೇನೂ ಮಾಡಬೇಕಾಗಿಲ್ಲ ಅಂತ. ಅಲ್ಲಿಂದ ಮತ್ತಷ್ಟು ಸಮಸ್ಯೆಗಳು ಉಲ್ಬಣ ಆಗ್ತಿದ್ದಾವೆ. ಇನ್ನು ಬಿಹಾರದಲ್ಲೂ ಕೂಡ NDAಯಲ್ಲಿ ಒಂದಿಷ್ಟು ಸಮಸ್ಯೆಗಳು ಬಂದೊದಗಿದೆ ಈಗ. ಯಾಕಂದರೆ ಅಲ್ಲಿ ಡೆಪ್ಯೂಟಿ CM ಸಾಮ್ರಾಟ್ ಚೌಧರಿ ವಿರುದ್ಧ ಮಿತ್ರ ಪಕ್ಷಗಳು ತಿರುಗಿ ಬಿದ್ದಿದ್ದಾವೆ. ನಿಮ್ಮ ಜಾತಿಯ ಮತಗಳೇ ಸೆಳೆಯೋದಕ್ಕಾಗಲಿಲ್ವಲ್ಲ ನಿಮಗೆ NDA ಅಭ್ಯರ್ಥಿಗಳ ಪರವಾಗಿ. ಅಂದರೆ ಮಿತ್ರ ಪಕ್ಷಗಳು ತಮಗಾಗಿರುವಂಥ ನಷ್ಟವನ್ನು, ಸೋಲನ್ನು BJP ನಾಯಕರ ತಲೆಗೆ ಕಟ್ಟುವ ಪ್ರಯತ್ನ ಮಾಡ್ತಿದ್ದಾರೆ. ಅಲ್ಲಿ 12 JDU 12 ಗೆಲ್ತು, BJP 12 ಗೆಲ್ತು, ಈಕ್ವಲ್ ಫೈಟ್ ಆಯಿತು. ಬೇರೆ ಬೇರೆ ಸಣ್ಣ ಪುಟ್ಟ ಪಕ್ಷಗಳು ಕೂಡ ಸೇರ್ಕೊಂಡಿದೆಯಲ್ಲ. ಈಗ ಬೇರೆ ಪಕ್ಷಗಳು BJPಯ ನಾಯಕತ್ವವನ್ನು ಪ್ರಶ್ನೆ ಮಾಡ್ತಿದ್ದಾರೆ. ನೀವು ಏನು ಮಾಡಿದ್ರಿ, ಇದು ಒಳೆಯೇಟೋ ಅಥವಾ ಸಮಸ್ಯೆ ನಿಜವಾಗಿಯೂ ಆಗಿದೆಯೋ, ನಿಮ್ಮ ಸಾಮರ್ಥ್ಯವೇ ಇಷ್ಟ ಅನ್ನೋ ರೀತಿಯಲ್ಲಿ ಈಗ ಸಾಮ್ರಾಟ್ ಚೌಧರಿ ವಿರುದ್ಧ ಮುಗಿಬೀಳ್ತಿರೋದು. ನಿಮ್ಮ ಸಮುದಾಯದ ಮತಗಳು ಕೂಡ ಕೈ ಕೊಟ್ಟಿವೆ. ಹಾಗಾದ್ರೆ ನೀವು ಏನು ಲೀಡರು, ನಿಮ್ಮ ಲೀಡರ್ಶಿಪ್ ಬಗ್ಗೆ ನಂಬಿಕೆ ಇಲ್ಲ ಅನ್ನೋ ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸೊ ಸರ್ಕಾರ ರಚನೆ ಆಗಿದೆ, ಕೇಂದ್ರದಲ್ಲಿ ಎಲ್ಲ ಸರಿದೂಗಿಸ್ಕೊಂಡು ಹೋಗುವಂತಹ ಪ್ರಯತ್ನವನ್ನ ಮೋದಿ ಶಾ ಆ್ಯಂಡ್ ಟೀಮ್ ಮಾಡ್ತಾ ಇದೆ. ಇದ್ರ ನಡುವೆ ರಾಜ್ಯಗಳಿಂದ ನಿಧಾನಕ್ಕೆ ಸಮಸ್ಯೆ ಶುರುವಾಗ್ತಾ ಇದೆ. ಇದೆಲ್ಲವನ್ನ ತಕ್ಷಣಕ್ಕೆ ಸರಿಪಡಿಸ್ಕೊಳ್ಳದೆ ಇದ್ರೆ ಮುಂದೆ ಮತ್ತಷ್ಟು ದೊಡ್ಡ ಸ್ವರೂಪವನ್ನು ತಾಳಬಹುದು. ವಿಶೇಷವಾಗಿ ಈಗ ಮಹಾರಾಷ್ಟ್ರ ಮತ್ತು ಬಿಹಾರದಲ್ಲಿ ಸಮಸ್ಯೆ ಸ್ಟಾರ್ಟ್ ಆದಂಗೆ ಕಾಣಿಸ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.